ಇನ್ಫೋರ್ಟ್ ಹೊನ್ನೋಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ಗೀತಾ ಬತ್ತಾದವರು, ಶಾಸ್ತ್ರೀಯ ಸಂಗೀತ ಹಾಗೆ ಸುಗಮ ಸಂಗೀತ ಗಾಯಕಿ. ವೆಲ್ಕಮ್ ಟು ಅವರ್ ಶೋ. ನಮಸ್ತೆ. ಶಾಸ್ತ್ರೀಯ ಸಂಗೀತನೇ ಒಂದು ಕಡೆ ಸೈಡಿಗೆ ಹೋಗ್ತಾ ಇರುವಂಥ ಕಾಲದಲ್ಲಿ ನಾವು ದಾಸ ಸಾಹಿತ್ಯನ, ವಚನ ಸಾಹಿತ್ಯನ ಇನ್ನೂ ಕೇಳ್ತೀವಿ, ಇನ್ನೂ ಮಾತಾಡ್ತೀವಿ. ಇವತ್ತಿನ ಕಾಲ ಅದನ್ನು ಆಸ್ವಾದಿಸದೇ ಇರೋರು ಮನುಷ್ಯರೇ ಅಲ್ಲ ಅಂತ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಅದನ್ನು ನಾನು ಸಂಪೂರ್ಣವಾಗಿ ಒಪ್ತೀನಿ. ಇದು ನನಗೆ ಸಂಗೀತಕ್ಕೆ ಬರೋಕ್ಕೆ ಕಾರಣ ದೇವರ ನಾಮಗಳಿರಬಹುದು, ದಾಸ ಸಾಹಿತ್ಯ ನೀವು ಹೇಳಿದ್ರಲ್ಲ ಅದಿರಬಹುದು, ವಚನ ಗಾಯನ ಇರ್ಬೋದು, ಭಾವಗೀತೆಗಳು, ಮತ್ತು ನಮ್ಮ ಜನಪದ, ಆಮೇಲೆ ಏನು ಹೇಳ್ತೀರಾ ಭಜನ್ಸ್. ಸೊ ಭಜನೆನಾ ಅಂತಾರೆ, ಆದರೆ ಭಜನ್ ಅನ್ನೋಕ್ಕಿಂತ ವಿ ಆರ್ ಆಲ್ ಲರ್ನಿಂಗ್ ಟುಗೆದರ್. ಅಂದರೆ ಸಂಗೀತ, ಸಾಹಿತ್ಯ, ಕಲೆ ಅನ್ನೋದು ಇಟ್ಸ್ ಅ ರಿವರ್. ಲೈಕ್ ಶಿವನ ವೆಂಕಟರಮಣ ದಾಸನ ಮಾಡಿಕೊಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ಗೀತಾ ಬತ್ತದವ್ರ ಜೊತೆ ದಾಸ ಸಾಹಿತ್ಯದ ಬಗ್ಗೆ ಕಾನ್ವರ್ಸೇಷನ್ ಮುಂದುವರೆಸ್ತಾ, ಗೀತಾ ಮೇಡಮ್, ಇವಾಗ ಮಕ್ಕಳಿಗೆ, ನಮ್ಮವರಿಗೆ ಅಥವಾ ನಾವು ಯಂಗ್ ಜನ್ರೇಷನ್ಗೆ ಯಾಕೆ ಕಲ್ತ್ಕೊಬೇಕು ದಾಸ ಸಾಹಿತ್ಯ ಅನ್ನೋ ಪ್ರಶ್ನೆ ಇದೆ. ಸೊ ಇವತ್ತಿನ ಕಾಲಕ್ಕೆ ಸಮಂಜಸನ? ಖಂಡಿತವಾಗ್ಲಿ ನಾವು ಹಿಂದಿನ ಎಪಿಸೋಡಲ್ಲಿ ಮಾತಾಡಿರೋ ಹಾಗೆ ಸರ್ವಕಾಲಕ್ಕೂ ಸಲ್ಲುವಂತಹ ಅದ್ಭುತವಾದ ಸಾಹಿತ್ಯ ಹಾಗೂ ಅದಕ್ಕೆ ಅನುಕೂಲ ಆಗುವಂತಹ ಸಂಗೀತನ ಸೃಷ್ಟಿಸಿ ನಮಗೆ ಬಳುವಳಿಯಾಗಿ ಕೊಟ್ಟು ಹೋಗಿದ್ದಾರೆ. ಅವನ್ನ ಒಂದು ಹಾಡೋ ಪ್ರಯತ್ನ ಮಾಡಿದ್ರೆ ಸಾಕಾಗಿದೆ, ನಾವು ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅದನ್ನ ಪಾಸ್ ಆನ್ ಮಾಡಿ ಹೋಗುವಂತಹ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಸೊ ಅದರಲ್ಲಿ ಒಂದಿಷ್ಟು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಬೇವು ಬೆಲ್ಲದೋಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಕುಟಿಲವ ಬಿಡದಿಹ ಕುಜನರು ಮಂತ್ರವ, ಕುಟಿಲವ ಬಿಡದಿಹ ಕುಜನರು ಮಂತ್ರವ, ಪಠನೆಯ ಮಾಡಿದಡೇನು ಫಲ, ಸಟೆಯನ್ನಾಡುವ ಮನುಜರು ಮನದಲ್ಲಿ, ಸಟೆಯನ್ನಾಡುವ ಮನುಜರು ಮನದಲ್ಲಿ, ವಿಠಲನ ನೆನೆದಡೆ ಏನು ಫಲ, ಬೇವು ಬೆಲ್ಲದೋಳಿಡಲೇನು ಫಲ, ಹಾವಿಗೆ ಹಾಲೆರೆ ಏನು ಫಲ, ಹಾವಿಗೆ ಹಾಲೆರೆ ಏನು ಫಲ. ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ಏನ್ ಪಾಪ ಮಾಡಿದ್ರು ಪರವಾಗಿಲ್ಲ, ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಇತ್ತೀಚೆಗೆ ನಡೆದಂಥ ಒಂದು ಕಾರ್ಯಕ್ರಮ, ನನ್ ಗೊತ್ತಿರೋರೆಲ್ಲ ಆಲ್ಮೋಸ್ಟ್ ನಾವು ಪಾಪ ಪಾಪ ಮಾಡುವಾಗ ಒಂದು ಭೀತಿ ಇರಬಹುದು, ಪಾಪ ಅದ್ ಯಾಕೆ ಮಾಡ್ಬೇಕು ಅನ್ನೋ ಯೋಚನೆ ಬರೋದಿಲ್ವಾ ಅಂತ ಅನ್ಸುತ್ತೆ. ನಮ್ 12ನೇ ಶತಮಾನದಲ್ಲೇ ಇದನ್ನ ಬರ್ದಿರ, ಇವತ್ತು ನಾವ್ ಇನ್ನೇನ್ ಮಾತಾಡೋದು? ಹೌದು, ಅಂದ್ರೆ ಅವ್ರು ಹೇಳೋದು, ಈಗ ಬೇವಿನ ಬೀಜನ ಬೆಲ್ಲದೊಳಗೆ ಎಷ್ಟು ದಿನ ಇಟ್ರು ಅದು ಬೇವಿನ ಬೀಜನೇ. ಅದ್ರದ್ದು ಈಗ ಬೇವಿನ ಬೀಜ ಹಾಕಿ ಮಾವಿನ ಮರ ಬೆಳಿಲಿ ಅಂತಂದ್ರೆ ಹೆಂಗ್ ಸಾಧ್ಯ? ನೀವೇನ್ ಮಾಡ್ತೀರಾ ಅದ್ರದ್ದು ಫಲ ಅಲ್ಲಲ್ಲೇ ಯಾವುದಕ್ಕೋ ಕಾಯೋ ಅವಶ್ಯಕತೆನೇ ಇಲ್ಲ, ಅಲ್ಲಲ್ಲೇ ಕಾಣ್ತಾ ಹೋಗುತ್ತೆ. ಆಮೇಲೆ ಮಾನವನಿಗೆ ಕೊಡೋ ಶಿಕ್ಷೆ ನಿಮಿತ್ತ ಮಾತ್ರ, ಅದು ಯೂನಿವರ್ಸ್ ಕಡೆಯಿಂದ ಬಂದಾಗ ಅದು ನೀಟಾಗಿ ಕೊಡುತ್ತೆ. ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅದು ನೀಟಾಗಿ ಕೊಡುತ್ತೆ ಅಂತ ಆಗ್ಲೇನೆ ಹೇಳಿದ್ದಾರೆ. ಇದು ಯಾವ ಒಂದು ಶತಮಾನಕ್ಕೆ ಮೀಸಲಲ್ಲ, ಯಾವ ಒಂದು ವರ್ಗದ ಜನಕ್ಕೆ ಮೀಸಲಲ್ಲ, ಎಲ್ಲರಿಗೂ ನಮ್ಮೆಲ್ಲರೂ ನಾವು ಅರ್ಥ ಮಾಡ್ಕೊಳ್ಳೋಂತಹ ಒಂದು ತತ್ವನ ಸಾರ್ ಹೋಗಿದ್ದಾರೆ ನಮ್ಮ ಪುರಂದರದಾಸರು. ಸೊ ಹಾಗೇನೆ ನಮ್ಮ ಕನಕದಾಸರಿಗೆ ಬಂದ್ರೆ ಅದ್ಭುತವಾದ ಒಂದು ಮಾತೃ ಹೃದಯ ಹೇಳುವಂತಹ ಒಂದು ನುಡಿ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಸ್ವಲ್ಪ ತಡಿ, ಸ್ವಲ್ಪ ತಾಳ್ಮೆ ಇರ್ಲಿ, ಎಲ್ಲರನ್ನ ಕಾಪಾಡುತ್ತೆ ಆ ಒಂದು ಶಕ್ತಿ. ಈಗ ದೇವ್ರು ಇಂಥ ದೇವ್ರು ಅಂತ ಹೇಳಲ್ಲ, ಆ ಒಂದು ಶಕ್ತಿ ಕಾಲಕ್ಕೆ ಏನು ಬೇಕೋ ಅದನ್ನ ಒದಗಿಸಿ ಪೊರೆದು, ತಾಯಿ ಹೆಂಗೆ ಪೊರಿತಾಳೋ, ನಾವು ಕೇಳೋದೇ ಬೇಡ, ತಾಯಿ ಕೊಡ್ತಾಳೆ. ಸೊ ಹೆಂಗೆ ಅನ್ಕಂಡೀಷನಲಿ ಕೊಡುತ್ತೋ ಹಂಗೆ ಕೊಟ್ಟು ನಮ್ಮನ್ನ ಕಾಪಾಡಿ ಕರ್ಕೊಂಡು ಹೋಗುತ್ತೆ ಅಂತ ಆ ಒಂದು ಅದ್ಭುತವಾದ ಸಾಲುಗಳಲ್ಲಿ ಹೇಳ್ತಾರೆ. ಹಾಡ್ಬೋದ? ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ,
ಕಂಡ್ಯ ತಾಳು ಮನವೇ. ನೆಕ್ಸ್ಟ್ ಹೇಳ್ತಾರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದರಾರೋ, ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇದ್ದವರು ಯಾರೋ, ಪಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ, ಪಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ, ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ. ಮುಂದೆ ಹೇಳ್ತಾರೆ, ಅಲ್ಲ ನಾವ್ ಎಷ್ಟು ಮೋಟಿವೇಟಿಂಗ್ ಆಗಿದೆ ಅಲ್ವಾ, ನಾವ್ ಎಲ್ಲೋ ಒಂದ್ ಕಡೆ ಹೋಪ್ಸ್ ಕಳ್ಕೊಂಡ್ಬಿಡ್ತೀವಿ. ಹೌದು, ನನಗೆ ಈಗ್ಲೂ ಒಂಥರ ಮೈ ಬರುತ್ತೆ ಆಮೇಲೆ ಸ್ಪೆಷಲಿ ನಾವ್ ಎಲ್ಲೋ ಲೋ ಆಗಿದೀವಿ, ಏನೋ ತಪ್ಪಾಗಿದೆ, ನಮ್ಗೇನೋ ದರ್ ಸಮಥಿಂಗ್ ಸೆಟ್ ಬ್ಯಾಕ್ ಅಂತ ಟೈಮ್ನಲ್ಲಿ ಸಾಕು, ಮೋರ್ ದನ್ ಇನಫ್ ಟು ಗೆಟ್ ಬ್ಯಾಕ್ ಟು ನಾರ್ಮಲ್. ಸೊ ಈಗಿನ ಜನರೇಷನ್ಗೆ ಇದು ಸಲ್ಲಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ಇದು 16ನೇ ಶತಮಾನದಲ್ಲಿ ಅವ್ರೆಲ್ಲೋ ಕುತ್ಕೊಂಡು ಹಿಂಗ ಬರೆದು ಅದನ್ನ ಜನಗಳಿಗೆ ರೀಚ್ ಮಾಡಿಸಿದ್ರು, ಅದನ್ನ ಇನ್ನ ಈಗ್ಲೂ ಹಾಡ್ತಿದೀವಿ ಅಂತ. ದಟ್ಸ್ ದ ಪವರ್ ಆಫ್ ವರ್ಡ್ಸ್ ದೇ ಹ್ಯಾವ್ ಯೂಸ್ಡ್, ದಟ್ಸ್ ದ ಪವರ್ ಆರ್ ಮೀಡಿಯಂ ದೇ ಹ್ಯಾವ್ ಯೂಸ್ಡ್. ಈಗ ಮೊನ್ನೆ ಯಾವುದೋ ಒಂದು ಸಿನಿಮಾ ಸಾಂಗ್ ಅಲ್ಲಿ ರಿಲೀಸ್ ಆಯ್ತು ಅಂತ ಇಟ್ಕೊಳ್ಳಿ, ಒಂದು 6 ತಿಂಗಳು ಹೋದ್ರೆ ಮರ್ತೇ ಬಿಡ್ತೀವಿ, ನೆನಪೇ ಇರೋದಿಲ್ಲ. ಕೆಲವೊಂದು ಲಿರಿಕ್ಸ್ ಅಂತೂ ಇತ್ತ ಅನ್ನೋಷ್ಟು ಮಟ್ಟಿಗೆ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸೊ ಇದು ವೇ ಬ್ಯಾಕ್ 12th ಸೆಂಚುರಿ 16th ಸೆಂಚುರಿ ಆ ಏಜ್ ಓಲ್ಡ್ ಅಲ್ಲಿ ಬರ್ದಿರೋ ಅಂಥದ್ದು ಈಗ ನಾವು ಕುತ್ಕೊಂಡು ಹಾಡ್ತಾ ಇದೀವಿ, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡ್ತಾ ಇದೀವಿ ಅಂದ್ರೆ ಪವರ್ ಆಫ್ ವರ್ಡ್ಸ್ ದೇ ಹ್ಯಾವ್ ಯೂಸ್ಡ್. ಅಂಡ್ ಇಲ್ಲೆಲ್ಲೂ ಸಂಸ್ಕೃತದ ಬಳಕೆ ಇಲ್ಲ, ಈಸಿಯಾಗಿ ಅರ್ಥ ಆಗುವಂಥದ್ದು ಮಾತು. ದಾಸರ ಪದ ಅಂದ್ರೆ ಅವರು ಮಾತುಗಳನ್ನೇ ಹಾಡಿನ ರೂಪದಲ್ಲಿ, ಸಂಗೀತದ ರೂಪದಲ್ಲಿ, ಕೀರ್ತನೆಗಳ ರೂಪದಲ್ಲಿ ಹೊರತಂದು ಜನಗಳಿಗೆ ರೀಚ್ ಮಾಡಿಸಿದ್ರು. ಅವರನ್ನ ಸಮಾಧಾನವಾಗಿಡೋಕೆ, ಖುಷಿಯಾಗಿಡೋಕೆ, ಒಂದು ಜೀವನದ ಭರವಸೆನ ಎಲ್ಲೂ ಕಳ್ಕೊಳ್ಳದೆ ಮುಂದೆ ಸಾಗೋಕೆ ಒಂದು ಪ್ರಯತ್ನನ ಮಾಡ್ತಾ ಬಂದ್ರು. ಎಲ್ಲರೂ ಮಾಡಿದ್ದು ಅದೇನೇನೆ, ಬೇರೆ ಬೇರೆ ವೇನಲ್ಲಿ ಮಾಡಿದ್ರು ಅಷ್ಟೇ. ಭಕ್ತಿ ಪಂಥ ಇರಬಹುದು, ತತ್ವಗೀತೆಗಳಿರ್ಬಹುದು, ಶಿಶುನಾಳ ಶರೀಫರ ಒಂದು ಗೀತೆಗಳಿರಬಹುದು, ಮತ್ತೊಂದು ಇವೆ, ಆಮೇಲೆ ಅಣ್ಣಮಾಚಾರ್ಯರ ಕೃತಿಗಳಿರ್ಬಹುದು, ನಮ್ಮ ತ್ಯಾಗರಾಜರ ಕೃತಿಗಳಿರಬಹುದು, ಕೈವಾರ ತಾತಯ್ಯನವರ ಅದ್ಭುತವಾದ ಕೃತಿಗಳಿರ್ಬೋದು. ಇದು ಎಲ್ಲರೂ ಮಾಡಿದ್ದು ಅದನ್ನೇನೆ, ಜನರ ಒಂದು ಅರಿವನ್ನ ಹೆಚ್ಚು ಮಾಡೋದು ಮತ್ತೆ ಅವರನ್ನ ಜೀವನದ ಆ ದಾರಿಯಲ್ಲಿ ಸುಗಮವಾಗಿ ಹೋಗ್ಲಿಕ್ಕೆ ಅನುವು ಮಾಡಿಕೊಡುವಂಥದ್ದು ಭಕ್ತಿ ಮಾರ್ಗ, ಸಂಗೀತದ ಮಾರ್ಗ ಮತ್ತೆ ಮನೋರಂಜನೆ ಎಲ್ಲದನ್ನು ಅಳವಡಿಸ್ಕೊಂಡು ಬಂದ್ರು. ಅದನ್ನ ನಾವು ಫಾಲೋ ಮಾಡ್ಬೇಕು ಅಷ್ಟೇ, ಬಿಟ್ರೆ ಹೊಸದಾಗಿ ಕ್ರಿಯೇಟ್ ಮಾಡಕ್ ಏನು ಕೇಳಿಸ್ಕೊಳ್ಳಿ ಸಾಕು. ಯು ನೀಡ್ ನಾಟ್ ಲರ್ನ್, ಕೇಳಿಸ್ಕೊಂಡ್ರೆ ಸಾಕು. ಅದು ಒಂದಿನಕ್ಕೆ ಒಂದು ಹಾಡು ಯಾವ್ದೋ ಹೊಸ ಕೇಳಿಸ್ಕೋತೀನಿ, ಅದ್ರ ಸಾಹಿತ್ಯನ ಅರ್ಥ ಮಾಡ್ಕೋತೀನಿ ಅಂದ್ರೆ ಬಹುಶಃ ಅದಕ್ಕಿಂತ ರಿಫ್ರೆಶ್ಮೆಂಟ್ ಇನ್ನೊಂದಿಲ್ಲ. ಖಂಡಿತ. ಈಗ ಭಗವದ್ಗೀತೆ ಏನಾದ್ರೂ ನಾವು ಸಂಸ್ಕೃತನ ಅರ್ಥ ಮಾಡ್ಕೊಬೇಕು, ತುಂಬಾ ಕಾನ್ಸೆಪ್ಟ್ ಆ ತರದ್ ಏನು ಇಲ್ಲ. ಇವಾಗ ತಾಯಿ ತರ ಸಲಹುತ್ತಾಳೆ, ಯಾಕೆ ವರಿ ಮಾಡ್ತೀರಾ, ಹೋಪ್ ಕಳ್ಕೋಬೇಡಿ. ಜೀವನನ ಪ್ರಕೃತಿ ನಮಗೆ ಕೊಟ್ಟಿರೋ ಜೀವನ ಅದ್ಭುತವಾದ ಜೀವನ. ಪ್ರತಿ ಮೊಮೆಂಟು, ಪ್ರತಿ ದಿನನೂ ತುಂಬಾ ಇಂಪಾರ್ಟೆಂಟ್. ಅದನ್ನೆಲ್ಲೂ ಹಾಳು ಮಾಡ್ಕೊಳ್ಳದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಲ್ಲ, ಅದು ಬರ್ತಾನೆ ಇದೆ ಸೂಯಿಸೈಡಲ್ ಕೇಸಸ್ ಎಷ್ಟಿಲ್ಲ. ಸೊ ಆ ಮೊಮೆಂಟ್ ಅಲ್ಲಿ ಇಂಥದ್ದು ಎಲ್ಲೋ ಒಂದು ಯಾರೋ ಒಬ್ರು ಅದನ್ನ ಪುಷ್ ಮಾಡಿದ್ರೆ ಒಂದು ಜೀವ ಉಳಿಯುತ್ತೆ. ಈಗ ನ್ಯಾಚುರಲಿ ಡೆತ್ ಬಂದ್ರೆ ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್, ದಟ್ ಈಸ್ ದ ಗಿಫ್ಟ್ ಬೈ ನೇಚರ್. ನಮಗೆ ನಾವು ಯಾಕೆ ಆ ಥರ ಮಾಡ್ಕೋಬೇಕು, ಅಥವಾ ಮತ್ತೊಬ್ರು ಬೇರೆಯವ್ರಿಗೆ ಯಾಕೆ ಕೊಲೆಗಳು, ಸೂಯಿಸೈಡ್ಗಳು ಯಾಕೆ ಬೇಕು? ಅವೆಲ್ಲ ಪ್ರಕೃತಿ ಕೊಟ್ಟಿರಿ. ಈಗ ನಿಮಗೆ ಜನ್ಮ ಕೊಡೋ ಹಕ್ಕಿದ್ರೆ ಮಾತ್ರ ಅದನ್ನ ಕಿತ್ಕೊಳ್ಳೋ ಹಕ್ಕಿರುತ್ತೆ. ಜನ್ಮ ಕೊಡೋ ಹಕ್ಕೇ ಇಲ್ಲ ನಿಮಗೆ ಅಂದ್ರೆ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಅದು ಜೀವ ಇರ್ಬೋದು, ನಮ್ಮ ನೆಮ್ಮದಿ ಇರಬಹುದು, ನಮ್ಮ ಘನತೆ ಇರಬಹುದು, ಅಥವಾ ಪ್ರೀತಿ ಇರಬಹುದು, ಅಥವಾ ಜವಾಬ್ದಾರಿ ಇರ್ಬೋದು. ಇವೆಲ್ಲವನ್ನು ನಿಮಗೆ ಕೊಡೋ ಹಕ್ಕಿದ್ರೆ ಮಾತ್ರ ಕಿತ್ಕೊಳ್ಳೋ ಹಕ್ಕಿರುತ್ತೆ. ಅದಿಲ್ಲ ಅಂತಂದ್ಮೇಲೆ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ, ಅದು ಯಾರಾದ್ರೂ ಆಗಿರ್ಲಿ.
ಅದಂತೂ ನನ್ನ ಧೋರಣೆ. ಅಂಬಿಗ ನಾನಿನ್ನ ನಂಬಿದೆ ಅಂತ. ಸೊ ನಿನ್ನ ನಂಬ್ತೀನಿ, ಎಲ್ಲ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂದ್ರೆ ಯಾವ್ದೋ ದೇವರಿಗೆ ಅಲ್ಲ, ಕರ್ಕೊಂಡು ಹೋಗು, ಸಿಂಪಲ್. ನೀನೇ ನನ್ನನ್ನು ಕರ್ಕೊಂಡು, ದೋಣಿನ ನಿನ್ ಕಡೆ, ಹುಟ್ಟನ್ನು ನಿನ್ ಕಡೆ ಕೊಟ್ಟಿದ್ದೀನಿ, ಜಸ್ಟ್ ಕರ್ಕೊಂಡು ಹೋಗು ನನ್ನನ್ನ. ನಾನು ನಂಬಿದೀನಿ, ನೀನ್ ಸೇಫ್ ಆಗಿ ದಡ ಸೇರಿಸು. ಬ್ಲೈಂಡ್ ಆಗಿ ನಿನ್ನ ನಂಬಿಟ್ಟಿದ್ದೀನಿ ನಾನು, ಕಂಪ್ಲೀಟ್ ಆಗಿ ಸರೆಂಡರ್ ಟು. ಇತ್ತೀಚಿನ ದಿನಗಳು ನಾವೇನೋ ಮಾತಾಡೋದು ಐ ಹ್ಯಾವ್ ಅಕ್ಸೆಪ್ಟೆಡ್ ಅಂತ ಯಾರು ಅಂದ್ರೆ ಆಪ್ಷನ್ ಇದೆಯಾ, ಲರ್ನ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಲ್ವಾ ನಾವು. ಬಹುಶಃ ಈ ಹಾಡು ಹೇಳತ್ತೆ ಅಂತ ನನ್ಗನ್ಸುತ್ತೆ. ಎಲ್ಲೋ ನಂಬಿದ್ದೀನಿ, ಇವಾಗ ನನಗೆ ದೋಣಿ ಓಡ್ಸಕ್ ಬರಲ್ಲ, ನಿನ್ ದೋಣಿ ಕೂರ್ದೆ ನನಗ್ ನನ್ ದಾರಿ ನಾನು ರೀಚ್ ಆಗಲ್ಲ, ಅಥವಾ ನನ್ ಗುರಿ ನಾನು ರೀಚ್ ಆಗಲ್ಲ. ಆಪ್ಷನ್ ಇಲ್ಲ, ಇಟ್ ಈಸ್ ಅಕ್ಸೆಪ್ಟೆನ್ಸ್. ಎಲ್ಲವನ್ನು ಹಾಡುಗಳ ಮೂಲಕ ತಗೊಂಡ್ ಬಂದ್ರು. ಸೊ ಪ್ಲೀಸ್, ಎಷ್ಟು ಅದ್ಭುತವಾಗಿ ಅದನ್ನ ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳ್ತಾರೆ ನಮ್ಮ ಅಗೇನ್ ಪುರಂದರದಾಸರು. ಅಫ್ಕೋರ್ಸ್ ದೇರ್ ಆರ್ ಎಷ್ಟು ದಾಸರುಗಳು ಇದ್ದಾರೆ ಅಂತಂದ್ರೆ ನಮಗೆ ಅದೇ ಹೇಳ್ತೀನಲ್ಲ, ಇದೊಂದು ನದಿ ತರ, ಅದ್ರಲ್ಲಿ ಒಂದು ಡ್ರಾಪ್ ತಗೊಳಕ್ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಆ ಡ್ರಾಪ್ ನನ್ನ ಲೈಫ್ ಟೈಮಲ್ಲಿ ತಗೊಳಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಇದೆ. ಹಾಗಾಗಿ ಸುಮಾರು ದಾಸರುಗಳಿದ್ದಾರೆ. ಅದರಲ್ಲಿ ನನಗೆ ಗೊತ್ತಿರೋ ನಮಗೇನಲ್ಲ, ನನಗೆ ಗೊತ್ತಿರೋ ಒಂದಿಷ್ಟು ಗೀತೆಗಳನ್ನ ಇದು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಹೋಮ್ವರ್ಕ್ ತುಂಬಾ ಇದೆ. ಅಂಬಿಗ ಅಂಬಿಗ ನಿನ್ನ ನಂಬಿದೆ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಅಂಬಿಗ ಜಗದಂಬಿಗ, ಅಂಬಿಗ ನಿನ್ನ ನಂಬಿದೆ, ಆರು ತೆರೆಯ ನೋಡಂಬಿಗ, ಅದು ಮೀರೆ ಬರುತ್ತಲಿದೆ ಅಂಬಿಗ, ಆರು ತೆರೆಯ ನೋಡಂಬಿಗ, ಅದು ಮೀರೆ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದೋ ಅಂಬಿಗ, ಯಾರಿಂದಲಾಗದೋ ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ, ಯಾರಿಂದಲಾಗದೋ ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ, ಅಂಬಿಗ ಜಗದಂಬಿಗ, ಅಂಬಿಗ ನಿನ್ನ ನಂಬಿದೆ, ಅಂಬಿಗ ನಿನ್ನ ನಂಬಿದೆ. ಸೊ ಹೀಗೆ ನಿನ್ನನ್ನೇ ನಂಬಿ ಎಲ್ಲ ಜುಟ್ಟು ಜನಿವಾರ ಎಲ್ಲ ನಿನ್ ಕಡೆ ಕೊಟ್ಟಿದ್ದೀನಿ, ಕ್ಲೀನಾಗಿ ಕರ್ಕೊಂಡೋಗಿ ದಡ ಸೇರಿಸು. ಇನ್ನು ಈ ತರ ಹಾಡುಗಳನ್ನ ನಾವು ಕೇಳಿಸ್ಕೊಂಡಾಗ ಅವತ್ತಿಗೆ ಪ್ರಕೃತಿ ಹೇಗಿತ್ತು, ಅವತ್ತಿನ ಸೋಷಿಯಲ್ ಸ್ಟೇಟಸ್ ಹೇಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅಂಬಿಗ ಅಂದ್ರೆ ಇವತ್ತಿಗೆ ದೋಣಿಲ್ ಸಾಗೋದು ಅಷ್ಟು ಕಾಮನ್ ಆಗದೆ ಇರ್ಬೋದು, ಇವಾಗ ನಾವು ಕ್ರೂಸ್ ಲೆವೆಲ್ಗೆ ಹೋಗಿದ್ದೀವಿ. ಸೊ ಈಗ ಹೇಗೆ ಕಮ್ಯೂಟ್ ಮಾಡ್ತಾ ಇದ್ರು, ಅಥವಾ ಅವ್ರ ದಿನನಿತ್ಯ ನೋಡೋದಕ್ಕೆ ಏನ್ ಕಾಡು ಜಾಸ್ತಿ ಇತ್ತು. ಆಮೇಲೆ ಇವಾಗ ರಾಗಿ ತಂದಿರಾ ಭಿಕ್ಷಕ್ಕೆ ಅಂದ್ರೆ ಅದು ನಾರ್ಮಲ್ ಆಗಿತ್ತು, ಯಾರ್ದಾರು ಮನೆಗೆ ಹೋದಾಗ ಧಾನ್ಯಗಳು ಭಿಕ್ಷೆಗೆ ಕೊಡುವಂಥದ್ದು. ಈಗಿನ ತರ ನೀವು ದುಡ್ಡು ಕೊಟ್ರೆ ಮುಗ್ದು ಹೋಯ್ತು ಅನ್ನೋ ತರ ಇರ್ಲಿಲ್ಲ. ಸೊ ಅದನ್ನ ಕೂಡ ನಮ್ಗೆ ಸೋಷಿಯಲ್ ಸ್ಟೇಟಸ್ ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಕಾಲದಲ್ಲಿ ಏನೇನಿತ್ತು, ಅಥವಾ ಅವ್ರಿದ್ದಂತಹ ಜಾಗದಲ್ಲಿ ಏನೇನಿತ್ತು, ಹೌದು, ಆ ತರ ನೇಚರ್ ನ ತುಂಬಾ ಬಳಸ್ಕೊಂಡು ನಮ್ಗೆ ಪಾಠ ಹೇಳುವಂತದ್ದು ದಾಸ ಸಾಹಿತ್ಯ ಮಾಡುವಂತ ಕೆಲಸ. ಸೊ ಇನ್ನು ಮುಂದೆ ಹೋಗ್ತಾ ಯಾವ ಹಾಡನ್ನ ಕೇಳಿಸ್ತೀರಿ? ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂದಾಗ ನನಗೆ ಇದು ಅಂಬಿಗ ನಾನಿನ್ನ ನಂಬಿದೆ ಇವಾಗ ಹಾಡದ್ನಲ್ಲ, ಅದು ನಮ್ಮ ಹಸ್ಬೆಂಡ್ ಅವರು ಗಂಗಾವತಿ, ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತುಂಗಭದ್ರಾ ಹರಿಯುತ್ತೆ. ಸೊ ತುಂಗಭದ್ರಾ ಹರಿವು ಎಲ್ಲೆಲ್ಲಿ ಹೋಗುತ್ತೆ ಅಂದ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಇವಾಗ ಹಂಪೆಗೆ ಬಂದ್ರೆ ಹಂಪೆ ದೇವಸ್ಥಾನ ಮತ್ತೊಂದು ನೋಡ್ಕೊಂಡು ಹೋಗ್ತಾರೆ, ಆದ್ರೆ ಆಕ್ಚುಲಿ ಅಲ್ಲಿ ನೋಡುವಂತ ಪ್ಲೇಸ್ಗಳು ಬೇರೆ ಇದೆ. ಸೊ ಅಲ್ಲಿ ನೇಟಿವ್ ಅಲ್ಲಿ ಇದ್ದು ನೋಡಿದಾಗ ಅದ್ರದ್ದು ಅಭಿರುಚಿ ಗೊತ್ತಾಗತ್ತೆ, ಮತ್ತೆ ಅದ್ರದ್ದು ವೈವಿಧ್ಯತೆಗಳು ಗೊತ್ತಾಗತ್ತೆ. ಸೊ ಈ ಸಾಂಗ್ ನ ನಾನು ತುಂಗಭದ್ರಾ ಒಂದ್ ಹರಿವು ಹೋಗುತ್ತೆ ಅಲ್ಲಿ,
ಓಕೆ, ಸಾಣಾಪುರ ಲೇಕ್ ಅಂತ ಕರೀತಾರೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಕಾಣುತ್ತೆ. ಇತ್ತೀಚೆಗೆ ತುಂಬಾ ಜನ ಹೋಗ್ತಾ ಇದ್ದಾರೆ. ಆ ಒಂದು ಲೇಕ್ ಒಂದು ಡಿವಿಯೇಷನ್ ತಗೊಳುತ್ತೆ. ಅಲ್ಲಿ ಯೂಶಲ್ ಆಗಿ ಜಾಸ್ತಿ ಯಾರು ವಿಸಿಟ್ ಮಾಡಲ್ಲ. ಮಳೆ ಬಂದಾಗ ಓವರ್ ಫ್ಲೋ ಆಗಿ ಆಗುವಂತ ಒಂದು ಹರಿವದು. ಸೊ ಈಗ ತೆಪ್ಪಗಳು ತೆಪ್ಪದಲ್ಲಿ ಕೂತು ನಾನು ಇದನ್ನ ಹಾಡ್ತಾ ಇದ್ದೆ. ರೀಲ್ ಎಷ್ಟು ಖುಷಿ ಕೊಡ್ತು ಅಂದ್ರೆ ಸುಮಾರು ಜನ ಅದಕ್ಕೆ ವಂಡರ್ಫುಲ್ ವಿಶ್ಲೇಷಣೆಗಳನ್ನ ಜನ ನೋಡ್ತಾರ. ನಿಮಗ್ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ನಿಜವಾಗ್ಲೂ ಅದನ್ನ ಹಾಡ್ತಾ ಆ ದೋಣಿ ಅವರು ಹುಟ್ಟಾಕ್ತಾ ಇದ್ದವರು ಬೇರೆ ಯಾರೋ ಇದ್ರು, ನಾವು ಒಂದಿಷ್ಟು ಜನ ಅದ್ರಲ್ಲಿ ಕೂತಿದ್ವಿ. ಅವಾಗ ಹಾಡ್ದೆ. ಅದು ಐ ವಾಸ್ ರಿಕಾಲಿಂಗ್ ದೋಸ್ ಮೊಮೆಂಟ್ಸ್ ವೆನ್ ಐ ವಾಸ್ ಸಿಂಗಿಂಗ್ ದಿಸ್. ಇವಾಗ ನಾವು ಖುಷಿಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಅವಾಗ ಅದು ರೊಟೀನ್ ಆಗಿರೋದಕ್ಕೂ ಎಷ್ಟು ಡಿಫರೆನ್ಸ್ ಇರುತ್ತಲ್ಲ. ಬೇರೆ ಆಪ್ಷನ್ನೇ ಇಲ್ಲ ಅವರಿಗೆ. ಆ ಹುಟ್ಟಲ್ಲೇ ಹೋಗ್ಬೇಕು, ಅವರು ಆ ದೋಣಿನಲ್ಲೇ ಹೋಗ್ಬೇಕಾಗಿರುತ್ತೆ. ಆಮೇಲೆ ಆ ದಡ ರೀಚ್ ಆಗ್ಬೇಕಾಗಿರುತ್ತೆ. ಸೊ ಬ್ಲೈಂಡ್ ಆಗಿ ಅವ್ರು ಕುತ್ಕೊಂಡು ನಿಮ್ಮನ್ನ ನಂಬಿದೀನಿ ಕರ್ಕೊಂಡು ಹೋಗಿ ಆ ಒಂದು ತತ್ವನ ಇಲ್ಲಿ ಹಾಕಿ ಜನಗಳಿಗೆ ರೀಚ್ ಮಾಡಿಸ್ತಾ ಇದ್ದಾರೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ವಿಚ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್, ಲೆಟ್ಸ್ ಲೀವ್ ಇಟ್ ಟು ದ ಯೂನಿವರ್ಸ್, ಇಟ್ ವಿಲ್ ಟೇಕ್ ಅಸ್ ಸೇಫ್ಲಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ಹೋಗಿ, ಯು ವಿಲ್ ರೀಚ್ ಯುವರ್ ಡೆಸ್ಟಿನಿ ಅಂತ. ಸೊ ಇದು ಎಲ್ಲ ಕಾಲಕ್ಕೂ ಸಲ್ಲುತ್ತೆ ತಾನೆ. 100%. ಇವತ್ತು ನಮ್ಗೆ ಇವಾಗ ಯು ಡೋಂಟ್ ನೋ ಅಲ್ವಾ, ನಾಳೆ ನೆಕ್ಸ್ಟ್ ಮಿನಿಟ್ ಏನಿದೆ ಅಂತ ಗೊತ್ತಿಲ್ಲ. ಯು ಜಸ್ಟ್ ಟ್ರಸ್ಟ್ ದ ಪ್ರಾಸೆಸ್ ಅಂಡ್ ಗೋ ಅಹೆಡ್. ಯೂನಿವರ್ಸ್ ಪ್ರಾಸೆಸ್ ನ ಖಂಡಿತವಾಗಿ ಟ್ರಸ್ಟ್ ಮಾಡೋಣ. ಅದೆಲ್ಲೋ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಖಂಡಿತವಾಗೂ ಕರ್ಕೊಂಡು ಹೋಗುತ್ತೆ. ಅದನ್ನೇ ಕೂಡ ದಾಸರು, ಎಲ್ಲ ದಾಸರುಗಳಿರಬಹುದು, ವಚನಕಾರರಿರಬಹುದು, ನಮ್ಮ ವಾಗ್ಮೇಯಕಾರರಿರಬಹುದು, ಅಥವಾ ಸಂಗೀತದ ವಿದ್ವಾಂಸರುಗಳಿರಬಹುದು, ಎಲ್ಲರೂ ಹೇಳಿದ್ದ ಅದನ್ನೇನೆ. ಅಲ್ಟಿಮೇಟ್ಲಿ ಜನರ ಒಂದು ಜೀವನಕ್ಕೆ ಭರವಸೆನ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಹೇಳ್ತಾ ಬಂದ್ರು. ಇದು ನನ್ನ ಅನಿಸಿಕೆ. ಸೊ ಹಂಗೆ ಮುಂದೆ ಹೇಳ್ತಾರೆ, ಜನಗಳಿಗೆ ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳ್ಬಿಟ್ಟು ತುಂಬಾ ಕಠೋರವಾಗಿ ಪುರಂದರದಾಸರು ಆವಾಗ್ಲೇನೆ ಹೇಳ್ಬಿಟ್ಟಿದ್ದಾರೆ. ಅದನ್ನ ನಮ್ಮ ಸಿನಿಮಾ ಇದ್ರಲ್ಲಿ ಉಪಾಸನ ಅದ್ರ ಬಗ್ಗೆನೂ ಒಂದು ಎಲ್ಲೋ ಅಲ್ಲೊಂದು ಇಲ್ಲೊಂದು ದಾಸ ಹಾಡುಗಳನ್ನ ತಗೊಂಡ್ ಬಂದು ಸಿನಿಮಾಗೆ ತಗೊಂಡ್ ಬಂದಿರೋದ್ರಿಂದ ಒಂದಷ್ಟು ಪರಿಚಯ ಇದೆ. ಹೌದು, ನಾವು ದಾಸ ಸಾಹಿತ್ಯಕ್ಕೆ ಹೋಗ್ತೀವಿ, ನಾವು ಅದನ್ನೇ ಅರ್ಥ ಮಾಡ್ಕೋತೀವಿ ಅಂದೇ ಇರೋರು ಕೂಡ ಸಿನಿಮಾ ಹಾಡುಗಳ ಮೂಲಕ ದಾಸ ಸಾಹಿತ್ಯದ ಪರಿಚಯ ಮಾಡಿಸಿರೋದಕ್ಕೆ ಆಕ್ಚುಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗ್ಲೂ ಇಟ್ಸ್ ಸ್ಟ್ರಾಂಗ್ ಮೀಡಿಯಂ. ಮೂವಿ ಅನ್ನೋದು, ಸಿನಿಮಾ ಅನ್ನೋದು ತುಂಬಾ ಸ್ಟ್ರಾಂಗ್ ಮೀಡಿಯಂ. ಅಲ್ಲಿ ಏನೇ ತಂದ್ರೂ ಪ್ರಚಾರಕ್ಕೆ ಬರುತ್ತೆ, ಬೆಳಕಿಗೆ ಬರುತ್ತೆ. ಈಗ ಎಷ್ಟೊಂದು ಭಾವಗೀತೆಗಳು ದಟ್ವೆ ಕರೆಕ್ಟ್ ಸಿನಿಮಾದಲ್ಲಿ ಬಂದ ಮೇಲೆ ಜನಕ್ಕೆ ಗೊತ್ತಾಗಿದೆ. ತೆರೆದಿದೆ ಮನೆ ಓ ಬಾ ಅತಿಥಿ, ಒನ್ ಆಫ್ ಮೈ ಫೇವ್ರೇಟ್ಸ್. ಅದನ್ನ ಯೂಶಲ್ ಆಗಿ ಯಾವ್ದಾದ್ರು ನನ್ನ ಕಾರ್ಯಕ್ರಮ ಇದ್ರೆ ಹಾಡೇ ಹಾಡ್ತೀನಿ. ಐ ವಿಲ್ ಕನ್ಸಿಡರ್ ದಟ್ ಆಸ್ ಭಾವಗೀತೆ ಓನ್ಲಿ. ಅದು ಸ್ಟಿಲ್ ರಾಜ್ಕುಮಾರ್ ಅವರ ಹೊಸ ಬೆಳಕು ಚಿತ್ರದಲ್ಲಿ ಇದ್ರೂ ಕೂಡ ಅದು ಕುವೆಂಪು ಅವರ ವಿರಚಿತ. ಸೊ ಹಂಗೆ ಸುಮಾರು ಕೃತಿಗಳನ್ನ, ಸುಮಾರು ಕಾಂಪೋಸಿಷನ್ಸ್ ನ ಮೂವಿಗೆ ತಂದ ಮೇಲೆ ಅದು ತುಂಬಾ ಪ್ರಚಲಿತಕ್ಕೆ ಬಂತು. ಈವನ್ ವಚನಗಳು, ಇತ್ತೀಚೆಗೆ ವಚನಗಳನ್ನು ತರೋ ಪ್ರಯತ್ನ ನಡಿಬೇಕಾಗಿದೆ, ತುಂಬಾ ನಡಿಬೇಕಾಗಿದೆ. ಸೊ ನೆಕ್ಸ್ಟ್ ನಾವು ವಚನಗಳ ಬಗ್ಗೆ ಮಾತಾಡ್ತಾ ಅದರಲ್ಲಿ ಮಾತಾಡೋಣಂತೆ. ಮುಂದೆ ಹಂಗೆ ಹೇಳ್ತಾ ಹೋಗ್ತಾರೆ. ನಾನು ಆಚಾರವಿಲ್ಲದ ನಾಲ್ಗೆ ಎತ್ಕೊಂಡೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಸೊ ಇದಂತೂ ನಿತ್ಯ ನಡೆಯುವಂಥದ್ದು. ಮಾತಾಡೋಕೆ ವಿಚಾರ ಇಲ್ಲದೆ ಪರರನ್ನ ದೂಷಣೆ ಮಾಡೋದ್ರಲ್ಲೇ ಜೀವನ. ನಮ್ದೇನಿದೆ ಬೇಡ, ನಿಮ್ಮ ತಪ್ಪುಗಳನ್ನ ಎಣಿಸೋಕ್ ಹೋದ್ರೆ ನಮ್ಮ ತಪ್ಪನ್ನ ಎಣಿಸ್ಬೇಡಿ, ನಿಮ್ದು ನೀವು ನೋಡ್ಕೊಳ್ಳಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಹೋಗ್ತಾರೆ. ಇದಂತೂ ಎಲ್ಲ ಕಾಲಕ್ಕೂ ಅದ್ರಲ್ಲಿ ವಿಶ್ಲೇಷಣೆನೇ ಬೇಡ, ಸ್ಟ್ರೈಟ್ ಆಗಿ ಮುಖಕ್ಕೆ ಹೊಡೆದಂಗೆ ಇದೆ ಹಾಕೊಂಡು. ಸೊ ಆ ತರ ಹೇಳ್ತಾರೆ. ಹಂಗೆ ಮುಂದುವರಿತಾ ದಾಸರು ಹೇಳ್ತಾರೆ, ಮಣ್ಣಿಂದ ಕಾಯ ಮಣ್ಣಿಂದ. ಇದು ಎಷ್ಟು ಎಲ್ಲ ಮಣ್ಣಿಂದನೇ ಮತ್ತೆ ವಾಪಸ್ ಮಣ್ಣಿಗೆನೆ. ಆ ಮಧ್ಯದಲ್ಲಿ ಏನ್ ನಡೆಯುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಹಾರಾಟಗಳು? ಮಣ್ಣು ಬಿಟ್ಟು ಇನ್ನೇನು ಇಲ್ಲ, ಮಣ್ಣಿಂದನೇ ಬಂದಿದೀವಿ, ಮಣ್ಣನ್ನೇ ಸೇರ್ತೀವಿ. ಆಮೇಲೆ ನಾವು ಆ ಒಂದು ಗ್ಯಾಪ್ ಅಲ್ಲಿ ಏನಿದೆ ಅವಾಗ ಕೂಡ ಮಣ್ಣಿಂದ ಬರುವಂತಹ ವಸ್ತುಗಳನ್ನೇ ಬಳಸ್ತೀವಿ ಹೊರತು ನಾವೇನು ಸೃಷ್ಟಿ ಮಾಡೋಲ್ಲ. ಇತ್ತೀಚಿನ ಏನೋ ಜನಗಳು ಹೇಳ್ಕೊಡ್ತಾರೆ, ಸ್ಟೇ ಗ್ರೌಂಡೆಡ್.
ದಟ್ ಇಸ್ ದಿ ಮಾಡರ್ನ್ ಟರ್ಮಿನಾಲಜಿ ವಿ ಯೂಸ್ ಅಲ್ವಾ. ಸ್ಟೇ ಗ್ರೌಂಡೆಡ್, ಸ್ಟೇ ಗ್ರೌಂಡೆಡ್, ತುಂಬಾ ಬೆಳೀತಾ ಇದೀವಿ ಅಂತಾನೋ, ಅಥವಾ ತಲೆ ತಿರುಗ್ಬಿಡುತ್ತೆ ಯಾರಿಗಾದ್ರೂ ಯಶಸ್ಸು ಸಿಕ್ಬಿಟ್ರೆ, ದುಡ್ಡು ಮಾಡ್ಬಿಟ್ರೆ, ಇದೆಲ್ಲ ಹೇಳ್ತಾರಲ್ಲ. ಸಿ ದಟ್ ಅಗೇನ್ ಕಮ್ಸ್ ಫ್ರಮ್ ದಾಸವಾಣಿ. ಹೌದು. ಸೊ ಪ್ಲೀಸ್, ಐ ವುಡ್ ಲೈಕ್ ಟು ಲಿಸನ್. ಓಕೆ, ಸ್ಟ್ಯಾನ್ಸ ಇಂದ ಎತ್ಕೋತೀನಿ. ಅನ್ನ ಉದಕ ಊಟವಿಯುವುದೇ ಮಣ್ಣು, ಅನ್ನ ಉದಕ ಊಟವಿಯುವುದೇ ಮಣ್ಣು, ಸತ್ತವರನು ಹೋಳಿ ಸುಡುವುದೇ ಮಣ್ಣು, ಸತ್ತವರನು ಹೂಳಿ ಸುಡುವುದೇ ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರಲ್ಲ ಕೇಳಿರಯ್ಯ, ಮಣ್ಣಿಂದ ಕಾಯ ಮಣ್ಣಿಂದ. ಹಾಗೆ ಮುಂದುವರಿತವರು, ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು, ಆವಾಗ ಆಡುವ ಮಡಿಕೆಯು ಸಹ ಮಣ್ಣು, ಆವಾಗ ಆಡುವ ಮಡಿಕೆಯು ಸಹ ಮಣ್ಣು, ಉತ್ತಮವಾದ ಪರ್ವತವೆಲ್ಲ ಮಣ್ಣು, ಉತ್ತಮವಾದ ಪರ್ವತವೆಲ್ಲ ಮಣ್ಣು, ಕಣ್ಣು ಮುರುಳ್ಳನ ಕೈಲಾಸ ಮಣ್ಣು, ಕಣ್ಣು ಮುರುಳ್ಳನ ಕೈಲಾಸ ಮಣ್ಣು, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ಎಲ್ಲ ಮಣ್ಣೆ. ಪರಮಾತ್ಮ ಇರೋ ಪುರಂದರ ವಿಠಲ ಇರೋ ಪುರ ಕೂಡ ಮಣ್ಣೆ, ಕೈಲಾಸನು, ಮಹಾಶಿವ ಇರುವಂತಹ ಕೈಲಾಸ ಕೂಡ ಮಣ್ಣೆ. ಅದನ್ನು ಅವ್ರು ಯೂಸ್ ಮಾಡಿರೋ ವರ್ಡ್ಸ್ ನೋಡಿ, 3 ಕಳ್ಳುಳ್ಳ ಒಂದು ಕೈಲಾಸ ಮಣ್ಣು ಅಂತ. ಸ್ವಲ್ಪ ಬುದ್ಧಿಗೂ ಕೆಲ್ಸ ಕೊಡ್ಲಿಕ್ಕೆ ಕೇಳಿಸ್ಕೊಳ್ಳೋರು ಅಂತ. ಕಣ್ಣು ಮುರುಳ್ಳ ಅಂದ್ರೆ ಯಾರಪ್ಪ ಯೋಚನೆ ಬರುತ್ತೆ. ಕೈಲಾಸ ಅಂದ ತಕ್ಷಣ ಓ ಎಸ್ ಕಣ್ಣು ಮುರುಳ್ಳೋರು ಯಾರು ಅಂತ ಯೋಚನೆ ಅಲ್ಲಿ. ಸೊ ಹಂಗಾಗಿ ನಾವು ಬರೋದು ಭಾಷೆ ಮೇಲೂ ಎಷ್ಟು ಹಿಡಿದಿರ್ಬೇಕಲ್ವಾ. ಪದದ ಭಾಷೆ, ಪದದ ಪ್ರಯೋಗ ಇದೆಯಲ್ಲ, ಅದೇ ಇಷ್ಟು ವರ್ಷಗಳಾದ್ರೂ ಅದು ನಮ್ಮ ಸರ್ವಕಾಲಿಕ ಸತ್ಯ ಆಗಿರೋದು. ಆಮೇಲೆ ಅದರ ಭಾವ, ಅವರು ಬಳಸಿರುವಂತಹ ಭಾವ ಯಾವ ನಿಟ್ಟಿನಲ್ಲಿ ಹೇಳಿದ್ದಾರೆ ಅದೆಲ್ಲದು ಇರೋದ್ರಿಂದಾನೇ ಇಷ್ಟು ವರ್ಷಗಳಾದ್ರೂ ಅದನ್ನ ನಾವು ಬಳಸ್ತಾ ಇದೀವಿ, ಬೆಳೆಸಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಓಕೆ. ಕನಕದಾಸರು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ರು. ಅಂದ್ರೆ ಅದು ಭಕ್ತಿ ಮಾರ್ಗನೇ ಆಗಿರ್ಬೇಕಾಗಿಲ್ಲ, ನಾವೀಗ ಹೆಂಗೆ ಮಾತಾಡ್ತಿದೀವೋ ಅದೇ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ರಾಗಿ ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ. ಸೊ ಆರೋಗ್ಯವಂತರಾಗಿ ಅಂತಾನೂ ಹೇಳ್ತಾರೆ ಅವರು. ರಾಗಿ ಅದು ಇಂಥವ್ರಾಗಿ ಡೂ ದಿಸ್ ಅಂಡ್ ಬಿಕಮ್ ದಿಸ್ ಅಂತಾನೂ ಆಗುತ್ತೆ. ರಾಗಿ ಅದೊಂದು ಮಿಲೆಟ್, ಇಟ್ಸ್ ಅ ಮಿಲೆಟ್. ರಾಗಿ ಆರೋಗ್ಯಕ್ಕೆ ಹಾಗೂ ಆಶೀರ್ವಾದ ಎರಡೂ ಆಗುತ್ತೆ. ಸೊ ಆ ಥರ ಅವರು ಒಂದು ಕಡೆ ಹೇಳ್ತಾರೆ ಯಾರು, ಕನಕದಾಸರು. ಅದೇ ರೀತಿಯಾಗಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಅವಾಗಿಂದನೇ ಕುಲದ ಒಂದು ಡಿಸ್ಕ್ರಿಪ್ಷನ್, ತಾರತಮ್ಯ. ಭಕ್ತಿ ಮೂಮೆಂಟ್ ಕಮ್ಸ್ ಟು ಪಿಕ್ಚರ್. ಎಕ್ಸಾಕ್ಟ್ಲಿ. ಭಕ್ತಿ ಅದ್ರ ಮೂಲಕನಾದ್ರೂ ಜನ ಸರಿ ಹೋಗ್ಲಿ, ಅಥವಾ ಒಂದು ದೃಢವಾದ ಒಂದು ಏನ್ ಹೇಳ್ತೀರಾ ಗ್ರೂಪಿಸಮ್ ಮಾಡದೆ ದೃಢವಾದ ಒಂದು ಮನುಷ್ಯತ್ವದ ಕಡೆ ನಡಿಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೂ ಹೇಳ್ತಾರೆ. ಹಾಗೆ ಮುಂದುವರಿತಾ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ಅದಂತೂ ಅದ್ಭುತವಾದ ಇಮ್ಯಾಜಿನೇಷನ್ನು. ಮತ್ತೆ ನಮಗೆ ಇನ್ನೂ
ನನಗೆ ಎಸ್ಪೆಷಲಿ ಅದನ್ನು ಊಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದನ್ನ ಯಾವ ಭಾವದಲ್ಲಿ ಅವರು ಹೇಳಿದ್ದಾರೆ, ಆ ಮಾಯೆ ಅನ್ನೋದು ಏನು, ನಾವು ಭ್ರಮೆಲೆ ಬದುಕ್ತಾ ಇರೋದ ಹಂಗಂದ್ರೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನ ಮೂವಿನಲ್ಲೂ ತಗೊಂಡಿದ್ದಾರೆ ಅನ್ಕೊಂಡಿದೀನಿ. ಲೂಸಿಯಲ್ಲಿ ಇತ್ತೀಚೆಗೆ ಆಮೇಲೆ ಇತ್ತೀಚೆಗೆ ನಾನು ಅವ್ರದ್ದು ಒಂದು ಬುಕ್ ಓದ್ತಾ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ಕರೆಕ್ಟ್. ಇದಕ್ಕೆ ಒಂದು ಒಳ್ಳೆ ಕಾಂಪೋಸಿಷನ್ ಥ್ರೂ ಹಾಡ್ಬೇಕಂತ ಇದೀನಿ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ. ಸೊ ಅದರ ಒಂದಿಷ್ಟು ಲೈನ್ಸ್, ಅದ್ಭುತವಾಗಿ ಲೈನ್ಸ್ ಸಿಕ್ತು. ಸತ್ಯವಂತರ ಸಂಘವಿರಲು ತೀರ್ಥ ಯಾಕೆ? ತೀರ್ಥ ಕುಡಿಯೋದು ಶುದ್ಧಿ ಆಗೋಕೆ. ಸತ್ಯವಂತರ ಜೊತೆಗಿದ್ರೆ ಸಾಕು, ಅದು ತೀರ್ಥ ಹೆಂಗೆ ಶುದ್ಧಿ ಮಾಡುತ್ತೋ ಹಂಗ ಮಾಡುತ್ತೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕೆ? ನಮ್ಮ ಅರಿವೇ ಗುರು. ಬಸವಣ್ಣನವ್ರು ಹೇಳೋದ್ ಹಾಗೆ ನಮ್ಮ ಅರಿವೇ ಗುರು. ಸೊ ಜ್ಞಾನಿಗಳಾದ್ಮೇಲೆ ಚಿಂತೆ ಪಡೋದೇ ಇಲ್ಲ. ಪ್ರತಿ ಮೊಮೆಂಟ್ ಅಲ್ಲೂ ಯು ನೋ ವಾಟ್ ಟು ಡೂ ನೆಕ್ಸ್ಟ್, ಯು ನೋ ಹೌ ಟು ರಿಯಾಕ್ಟ್, ಯು ನೋ ಹೌ ಟು ಡೀಲ್ ವಿತ್ ಪೀಪಲ್, ವಿ ನೋ ಹೌ ಟು ರಿಯಾಕ್ಟ್ ಟು ಅ ಸಿಚುಯೇಷನ್ ಆರ್ ಹ್ಯಾಂಡಲ್ ಅ ಸಿಚುಯೇಷನ್. ಜ್ಞಾನಿ ಆದ್ಮೇಲೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಆ 2 ಲೈನ್ಸೇ ಹೇಳ್ತಾ ಇದೆ. ಆಮೇಲೆ ಹೇಳ್ತಾರೆ, ತಾನು ಉಣ್ಣದ ಪರರಿಗಿಕ್ಕದ ಧನವ್ಯಾತಕೆ. ತಾನೂ ತಿನ್ನಲ್ಲ, ಬೇರೆಯವ್ರಿಗೂ ಕೊಡಲ್ಲ ಅಂತ ಹಣ ಇದ್ರೆ ಏನು ಹೋದ್ರೆ ಏನು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ. ಆಮೇಲೆ ಏನು ನೆಕ್ಸ್ಟ್ ವಾಟ್? ಅದು ಆಕ್ಚುಲಿ ಈಗ ಜನರಿಗೆ ಅದೊಂದು ನೋಷನ್ ಬಂದ್ಬಿಟ್ಟಿದೆ, ನನ್ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಅದ್ ನಾನು ಬಳಸ್ತಾ ಇದ್ದೀನ, ನಾನು ಎಂಜಾಯ್ ಮಾಡ್ತಾ ಇದ್ದೀನ, ನನ್ನ ದಿನನಿತ್ಯಕ್ಕೆ ಅದು ಬೇಕು, ಆ ಯೋಚನೆಗಳು ಬರ್ತಾ ಇಲ್ಲ. ಹೌದು, ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತಾ ಇದೆ ಅಂದ್ರೆ ಅದೆಲ್ಲೋ ಒಂದ್ ಪಟ್ ಖುಷಿ ಜಾಸ್ತಿ ಆದ ಹಂಗೆ ಹಂಗ ಹೇಳ್ತಾರೆ. ಮಾನಹೀನನಾಗಿ ಬಾಳ್ವ ಮನುಜನ್ಯಾತಕೆ. ಸೆಲ್ಫ್ ರೆಸ್ಪೆಕ್ಟ್ ಇರಬಹುದು ಅಥವಾ ಸಮಾಜದಲ್ಲಿ ನಮ್ಮ ರೆಸ್ಪೆಕ್ಟ್ ಇರ್ಬೋದು, ತುಂಬಾ ತುಂಬಾ ಪ್ರಿಷಿಯಸ್ ಅದು. ಅದನ್ನ ಯಾವುದೇ ರೀತಿ ಕಳ್ಕೊಳ್ಳೋದಾಗ್ಲಿ ಅಥವಾ ಕಳಿಯೋದಾಗ್ಲಿ ಯಾರಿಗೂ ಮಾಡೋ ಹಕ್ಕಿಲ್ಲ. ಅದು ಹೇಳ್ತಾರೆ, ಅವಾಗ್ಲೇನೆ ಹೇಳಿದ್ದಾರೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲ್ ಯಾತಕೆ. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ. ನಾಟ್ ಬಿ ಫಾರ್ಮಲ್ ಎಜುಕೇಶನ್. ಎಕ್ಸಾಕ್ಟ್ಲಿ. ಎಜುಕೇಶನ್ ಅಂದ್ರೆ ಓದೋದು ಅಲ್ಲ, 360 ಡಿಗ್ರಿ ಲರ್ನಿಂಗ್. ಕರೆಕ್ಟ್. ಇಟ್ ಕುಡ್ ಬಿ ಸೋಷಿಯಲ್ ಅವೇರ್ನೆಸ್, ಇಟ್ ಕುಡ್ ಬಿ ಬಿಹೇವಿಯರ್, ಇಟ್ ಕುಡ್ ಬಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅಥವಾ ಬೇರೆಯವ್ರ ಜೊತೆಗೆ ನಾವು ಮಾತಾಡೋ ರೀತಿ ಇರ್ಬೋದು. ಇದೆಲ್ಲದು ಎಜುಕೇಶನ್ನೇನೆ. ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು. ಸ್ಕೂಲಲ್ಲಿ ಅಥವಾ ಕಾಲೇಜ್ಗಳಲ್ಲಿ ನಡೆಯೋ ಪಠ್ಯಕ್ರಮ ಮಾತ್ರ ಎಜುಕೇಶನ್ ಅಲ್ಲ ನನ್ನ ಪ್ರಕಾರ. 360 ಡಿಗ್ರಿ ಲರ್ನಿಂಗ್. ಬದುಕಲಿಕ್ಕೆ ಏನು ಬೇಕೋ ಅದು ಜ್ಞಾನ. ಆ ಜ್ಞಾನದ ಬಗ್ಗೆ ಹೇಳ್ತಾರೆ. ಆಮೇಲೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕೆ. ಪ್ರೀತಿಯಿಂದ ಬಡಿಸ್ದೆ, ಪ್ರೀತಿ ಇಲ್ಲದೆ ಇರೋಂತಹ ಅನ್ನ ಅಮೃತ ಇಟ್ರು ಅದನ್ನ ಹೆಂಗ್ ತಿನ್ನಕ್ ಮನ್ಸು ಬರುತ್ತೆ? ಬಡಿಸಿ ಬಾಯಿಗೆ ಬಂದಂಗೆ ಬೈತಾ ಕೂತು ತಿನ್ನೋ ಅಂತಂದ್ರೆ ಏನ್ ತಿನ್ನಕ್ ಸಾಧ್ಯ ಅಲ್ಲಿ? ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕೆ. ಒಂದು ನೀತಿ ಅಂದ್ರೆ ಅದಕ್ಕೆ ಸುಮಾರು ಅರ್ಥಗಳನ್ನ ಕೊಡ್ತಾ ಹೋಗ್ಬೋದು. ಸೊ ಅದನ್ನ ತಿಳ್ಕೊಳ್ಳದೆ ಇರೋಂತಹ ಒಂದು ಬಂಟ ಅಂದ್ರೆ ಅದು ಸೇವಕ ಅಂತಾನೆ ಅಲ್ಲ. ದಟ್ ಕುಡ್ ಬಿ ಎನಿಬಡಿ. ದೇರ್ ಶುಡ್ ಬಿ ಸಮ್ ಎಥಿಕ್ಸ್ ಇಟ್ಕೋಬೇಕು ಲೈಫಲ್ಲಿ. ಆಮೇಲೆ ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷನ್ಯಾತಕೆ. ಅದ್ಭುತವಾದ ಲೈನ್ ಇದು. ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷನ್ಯಾತಕೆ. ಎಷ್ಟು ಸ್ಟ್ರೇಟ್ ಆಗಿ ಹೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಂಡವರಿಗೆ ಅರ್ಥ ಆಗುತ್ತೆ. ಇದು ತುಂಬಾ ವಿಶ್ಲೇಷಣೆ ಕೊಡ್ಬೋದು ಈ ಪರ್ಟಿಕ್ಯುಲರ್ ಲೈನಿಗೆ. ಅದು ಒಂದು ರಿಲೇಷನ್ ಇರ್ಬೋದು ಅಥವಾ ಮತ್ತೊಂದಿರಬಹುದು. ಸೊ ಈ ಲೈನ್ಸು ನೋಡ್ತಾ ನನಗೆ ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ದಾಸ ಸಾಹಿತ್ಯ. ಸೊ ಅದಕ್ಕೆ ಅವ್ರ ಎಂಜಿನಿಯರಿಂಗ್ ಪ್ರೊಫೆಷನ್ ಪೂರ್ತಿಯಾಗಿ ಮಾಡ್ಬಿಟ್ಟು ದಾಸ ಸಾಹಿತ್ಯದ ಕಡೆ ಒಲವನ್ನ ಮೂಡಿಸ್ಕೊಂಡು ಮುಂದೆ ತಗೊಂಡು ಹೋಗ್ತಾ ಇದ್ರೆ. ಸೊ ದಿಸ್ ವಾಸ್ ಅವರ್ ಶೋ ವಿತ್ ಗೀತಾ ಮ್ಯಾಮ್. ನಾವಂತೂ ಬೇರೆ ಲೋಕದಲ್ಲಿ ಇದೀವಿ. ನನ್ನ ಹೋಲ್ ಟೀಮ್ ಇಲ್ಲಿ ತಾಳ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಸಾಂಗ್ಸ್ನ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಇಷ್ಟೊತ್ತು ಇದ್ದು. ಬಹುಶಃ ಈ ಎಪಿಸೋಡ್ನ ಮೂಲಕ ಹೊಸ ಈ ಪೀಳಿಗೆ ಏನಿದೆ, ಯಂಗ್ಸ್ಟರ್ಸ್ ಅವ್ರು ವಾಪಸ್ಸು ಈ ಹಾಡುಗಳಲ್ಲಿ ಯಾವುದೋ ಒಂದು ನೀವು ಕೇಳಕ್ ಶುರು ಮಾಡಿದ್ರೆ ನಿಮಗೆ ಒಂದು ದಾರಿ ಸಿಗ್ಬೋದು ಬೇರೆ ಬೇರೆ ದಾಸರ ಪದಗಳನ್ನ ಕಲಿಯೋದಕ್ಕೆ. ನೀವು ಕ್ಲಾಸ್ಗೆ ಹೋಗ್ಬೇಕು ಅಂತಿಲ್ಲ. ಇವಾಗ ಯೂಟ್ಯೂಬ್ ಇಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಂ. ನಿಮ್ಗೆ ಹೋದ್ರೆ ಅದ್ರ ಹಿಂದೆ ಇಟ್ ರೆಫರ್ಸ್ ಈ ತರದ್ ಕೇಳ್ತಾ ಇದ್ರ ಬೇಬಿ ಯು ಲೈಕ್ ದಿಸ್ ಯು ಮೇ ಬಿ ಯೂಟ್ಯೂಬ್ ಸಾಂಗ್ಸ್ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಯಶಸ್ ಗೀತಾ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಮ್ಮ ಅಕಾಡೆಮಿನಲ್ಲಿ ನಡೆಯುವಂತಹ ಸಾಂಗ್ಸ್, ನಾವು ಸ್ಟೇಜ್ ಅಲ್ಲಿ ಹಾಡುವಂತ ಒಂದಿಷ್ಟು ಸಾಂಗ್ಸ್ ಕಲೆಕ್ಷನ್ಸ್ ಕೂಡ ಹಾಕಿದ್ದೀವಿ. ಅದನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಶೇರ್ ಮಾಡ್ಬೋದು. ಖಂಡಿತವಾಗಿ ಕೇಳಿ. ಅಕಾಡೆಮಿನಲ್ಲೂ ಅದ್ಭುತವಾದ ಗಾಯಕರಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳಲ್ಲ, ನಮ್ಮ ಮ್ಯೂಸಿಕಲ್ ಫ್ಯಾಮಿಲಿ ಅಂತ ಹೇಳ್ತೀವಿ. ವಿ ಆಲ್ ಲರ್ನ್ ಟುಗೆದರ್. ಆ ತರ ಇರುವಂತಹ ಒಂದು ಎನ್ವಿರಾನ್ಮೆಂಟ್ ಇದು. ಸೊ ಅವರು ಕೂಡ ಒಳ್ಳೊಳ್ಳೆ ಅದ್ಭುತ ಹಾಡುಗಾರರಿದ್ದಾರೆ. ಮಕ್ಕಳು ಅದರಿಂದ ಒಂದು ಭಜನ್ಸ್ ಮಾಡ್ತಾರೆ, ಅದ್ಭುತವಾಗಿ ಭಜನ್ಸ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು. ಸೊ ಅದನ್ನ ಒಂದು ನೀವು ಮಾಡ್ಬೇಕು ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೀತಾ ಮ್ಯಾಮ್, ನಮ್ಮ ಜೊತೆ ಇಲ್ಲಿವರೆಗೂ ಇದ್ದು
ದಾಸ ಸಾಹಿತ್ಯದ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಟ್ಟಿದ್ದೆ. ಧನ್ಯವಾದಗಳು. ನನಗೂ ಅಷ್ಟೇ ಸಂತೋಷ ಆಯಿತು ನಯನ. ನಿಮ್ಮ ಚಾನೆಲ್ ಥ್ರೂ ಎಲ್ಲೋ ನನಗೆ ತಿಳಿದಂತಹ ಅಲ್ಪ ಸ್ವಲ್ಪ ಮಾಹಿತಿಗಳನ್ನು ಕೂಡಿ ಹಾಕಿ ಹೇಳೋ ಒಂದು ಪ್ರಯತ್ನ ಮಾಡಿದೆ. ಇದು ಪ್ಯೂರ್ಲಿ ನನ್ನ ಅಭಿಪ್ರಾಯ. ಒಬ್ಬೊಬ್ರದ್ದು ಒಂದೊಂದು ಪರ್ಸೆಪ್ಷನ್ ಇರುತ್ತೆ. ಆ ಪರ್ಸೆಪ್ಷನ್ಗೆ ನನ್ನ ಸಂಪೂರ್ಣ ಗೌರವ ಇರುತ್ತೆ. ಹಾಗೆ ಇದು ಯಾವುದೇ ಒಂದು ಧರ್ಮಕ್ಕೆ, ಒಂದು ದೇವರ ಬಗ್ಗೆ ಸೀಮಿತ ಅಲ್ಲ. ಇದು ಒಂದು ಶಕ್ತಿಗೆ ಕೊಡುವಂತಹ ನಾವು ಆರಾಧನೆ ಅಂತ ಹೇಳಬಹುದು. ಇದ್ರ ಮೂಲಕ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಲೆಟ್ಸ್ ಕೀಪ್ ದ ಜರ್ನಿ ಆನ್ ಅಂಡ್ ಲೆಟ್ಸ್ ಕೀಪ್ ಲರ್ನಿಂಗ್ ಅಂಡ್ ಇನ್ಸ್ಪೈರಿಂಗ್. ಸೊ ಕಲಿಕೆನೇ ನಿರಂತರ. ಸೊ ಇದಾಗಿತ್ತು ಇವತ್ತಿನ ದಾಸ ಸಾಹಿತ್ಯದ ಇನ್ಫೋ ಎಟ್ ಹೊನ್ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮಗೆ ಏನಾದ್ರು ಸಹಾಯ ಮಾಡಿದ್ರೆ, ಏನಾದ್ರೂ ಮಾಹಿತಿನ ಹೊತ್ತು ತಂದಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ. ನಮ್ಮ ಚಾನೆಲ್ ಇನ್ಫೋ ಎಟ್ ಹೊನ್ನೋಡಿ ನಿಮಗೆ ಈ ಥರ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.